ಎಲ್ರಿಗೂ ನಮಸ್ಕಾರ. ನಾನು ಸುಧಾ ನಾರಾಯಣ್. ಇವತ್ತು ತುಂಬಾನೇ ಈಸಿಯಾಗಿ ಮನೇಲೇ ಇರುವಂತ ವಸ್ತುಗಳನ್ನ ಬಳಸಿ ಓವನ್ ಕೂಡ ಬಳಸ್ದೆ ನಾನು, ಮೈದಾನು ಕೂಡ ಹಾಕ್ದೆ. ಹೇಗೆ ಸುಲಭವಾಗಿ ನಾನು ಎಗ್ ಪಫ್ಸ್ ನ ಮಾಡಿ ತೋರಿಸ್ತೀನಿ. ಬನ್ನಿ ಹೇಗ್ ಮಾಡೋದು ನೋಡೋಣ. ಹಾಗೇನೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಅಡಿಗೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾನು ಒಂದು ಬೌಲ್ ನ ತಗೊಂಡು ಅದಕ್ಕೆ ನಾನು 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನ ತಗೊಂತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ನಾನು ಮೈದಾನ ಹಾಕೊಂತ ಇದೀನಿ. ಇದು ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದಕ್ಕೋಸ್ಕರ ನಾನು 2 ಸ್ಪೂನ್ ನಾನು ಹಾಕೊಂತ ಇದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅಡಿಗೆ ಎಣ್ಣೆನ ಹಾಕೊಂಡು 1 ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೊಂಡು ಚೆನ್ನಾಗಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಅದಕ್ಕೆ ಒಂದ್ ಸ್ವಲ್ಪನೇ ನೀರ್ನ ಬೆರೆಸ್ಕೊಂಡು, ಈಗ ಚಪಾತಿ ಹಿಟ್ಟು ಯಾವ ರೀತಿ ನೀವು ಕಲಸ್ಕೊಂತೀರಾ ಮನೆಯಲ್ಲಿ ಸೇಮ್ ಅದೇ ಅದಕ್ಕೆ ನೀವು ಚಪಾತಿ ಹಿಟ್ಟು ಅದಕ್ಕೆ ನೀವು ಕಲ್ಸ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ರೀತಿ ನಾದ್ಕೊಂತ ಇದೀನಿ ಅಂತ. ನೀವು ಸೇಮ್ ಚಪಾತಿ ಹಿಟ್ಟನ್ನ ನೀವು ಮನೇಲಿ ಯಾವ ರೀತಿ ಕಲ್ಸ್ಕೊಂತೀರಾ ಸೇಮ್ ಅದೇ ರೀತಿಯಾಗಿ ನೀವು ಚೆನ್ನಾಗಿ ಕಲ್ಸ್ಕೊಡಿ. ಈ ರೀತಿ ಚೆನ್ನಾಗಿ ಕಲ್ಸೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ಚಪಾತಿ ಎಲ್ಲ. ಅದಕ್ಕೆ ನಾನು ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂತ ಇದೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಇನ್ನೂ ಸ್ವಲ್ಪ ಕೂಡ ನಾನು ನಾದ್ಕೊಂತ ಇದೀನಿ. ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಳೋದ್ರಿಂದ ಚಪಾತಿ ತುಂಬಾನೇ ಸ್ಮೂತ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ನಾನು ಅದ್ರ ಮೇಲೆ ಒಂದು ಪ್ಲೇಟ್ ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದೀನಿ. ಒಂದ್ 10 ನಿಮಿಷ ಅದು ಚೆನ್ನಾಗಿ ನಿಂತ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನಾನು ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೆ, ಅದು ಇವಾಗ ಮೊಟ್ಟೆ ಕೂಡ ಬೆಂದಿದೆ. ನೋಡ್ತಾ ಇರ್ಬೋದು ಸಿಪ್ಪೆ ಕೂಡ ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ. ಈ ರೀತಿ ಸುಲಭವಾಗಿ ಮೊಟ್ಟೆ ಸಿಪ್ಪೆ ಬರ್ಬೇಕು ಅಂತ ಹೇಳಿದ್ರೆ ನೀವು ಮೊಟ್ಟೆ ಬೇಯಬೇಕಾದ್ರೆ 1 ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಮತ್ತೆ ಈರುಳ್ಳಿ ಸಿಪ್ಪೆನ ಹಾಕೋದ್ರಿಂದ ಈ ರೀತಿ ಸುಲಭವಾಗಿ ನಾವು ಮೊಟ್ಟೆ ಸಿಪ್ಪೆನ ತೆಗಿಬಹುದು. ನೀವು ಒಂದ್ಸಲ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ನಾನು ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ಒಂದ್ 4 ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ನಿಮ್ಗೆ ಏನಾದ್ರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನ 2-3 ಮೊಟ್ಟೆನ ನೀವು ಸೇರಿಸ್ಕೋಬಹುದು. ನಾನು ಇವಾಗ 4 ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೆ, ಅದನ್ನ ನಾನು 2 ಭಾಗವಾಗಿ ಕಟ್ ಮಾಡ್ಕೊಂತ ಇದೀನಿ. ನೀವು ಬೇಕು ಅಂದ್ರೆ 1 ಮೊಟ್ಟೆಲ್ಲೂ ಕೂಡ ಮಾಡ್ಕೋಬಹುದು. ಇವಾಗ ನಾನು 2 ಪೀಸಸ್ ನ ಮಾಡಿ ಇಟ್ಕೊಂಡಿದೀನಿ. ಇವಾಗ ನಾನು ಒಂದು ಗ್ಯಾಸ್ ಸ್ಟವ್ ನ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ನ ಇಟ್ಕೊಂಡು 4-5 ಸ್ಪೂನ್ ಎಣ್ಣೆನ ಹಾಕೊಂತ ಇದೀನಿ. ಯಾಕೆಂದ್ರೆ ಇದಕ್ಕೆ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಒಂದು ಮೀಡಿಯಂ ಸೈಜ್ ಆಗೋಷ್ಟು 3 ಈರುಳ್ಳಿನ ತಗೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು. ಇದು ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದ್ 2 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೊಂತ ಇದೀನಿ. ಹಾಗೇನೆ 3 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂತ ಇದೀನಿ. ಇದು ಒಂದ್ ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಖಾರವಾಗಿ ಅನ್ನೋದಕ್ಕೋಸ್ಕರ ನಾನು ಹಾಕೊಂತ ಇದೀನಿ. ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಂತ ಇದೀನಿ. ಹಾಗೇನೆ ಒಂದ್ ಸ್ವಲ್ಪ ಅರಿಶಿನ ಹಾಕೊಂತ ಇದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಆಡ್ ಮಾಡ್ತಾ ಇದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ನೀವ್ ಏನಾರು ಅಚ್ಕಾರದ ಪುಡಿ ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ನೀವೇನಾರು ಖಾರ ಹೆಚ್ಚಾಗಿ ತಿನ್ನೋರಾದ್ರೆ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಬೋದು. ಇವಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂತ ಇದೀನಿ. ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕೊಂತ ಇದೀನಿ. ನಿಮ್ಗೆ ಏನಾದ್ರು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಗ್ರೇವಿ ರೆಡಿ ಆಗಿದೆ ಅಂತ. ಇವಾಗ ನಾನು ಒಂದು ಬೌಲ್ ನ ತಗೊಂಡು 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡು 1 ಸ್ಪೂನ್ ಆಗುವಷ್ಟು ನಾನು ಅಡಿಗೆ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ. ನೋಡ್ತಾ ಇರ್ಬೋದು ಅಡಿಗೆ ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ಗೋಧಿ ಹಿಟ್ಟಿಗೆ. ಮಿಕ್ಸ್ ಮಾಡ್ಕೊಂಡಿರುವಂತ ಗೋಧಿ ಹಿಟ್ಟು ಮತ್ತೆ ಎಣ್ಣೆನ ಪಕ್ಕಕ್ಕಿಟ್ಟು ಇವಾಗ ಚಪಾತಿ ಹಿಟ್ಟನ್ನ ಕಲಸಿರುವಂತದನ್ನ ನಾವು ಪಕ್ಕಕ್ಕೆ ಇಟ್ಟಿದ್ವಲ್ಲ, ಅದು ನೋಡೋದೆ ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಸ್ಮೂತ್ ಆಗಿ ನೆಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ. ತುಂಬಾನೇ ಸಾಫ್ಟ್ ಆಗಿದೆ. ಇವಾಗ ನಾನು ಸ್ವಲ್ಪ ಹಸಿ ಹಿಟ್ಟನ್ನ ಹಾಕೊಂಡು ಚಪಾತಿ ಅದಕ್ಕೆ ನಮ್ಗೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ನಾನು ಚಪಾತಿನ ಒತ್ಕೊಂತ ಇದೀನಿ. ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಒತ್ಕೋಬಹುದು. ನಾನು ರೌಂಡ್ ಶೇಪಲ್ಲಿ 6 ಚಪಾತಿನ ಒತ್ಕೊಂತ ಇದೀನಿ. ಇವಾಗಿನ ಕಾಲದ ಹೆಣ್ಮಕ್ಳು ಹೆಂಗಪ್ಪ ಅಂತ ಹೇಳಿದ್ರೆ ಅಡಿಗೆ ಮಾಡೋದೇ ಕಮ್ಮಿ ಆಗೋಗ್ಬಿಟ್ಟಿದೆ. ಸುಲಭವಾಗಿ ಸಿಗುವ ಬೇಕರಿಗಳಲ್ಲಿ ತಂದು ತಿಂತಾರೆ, ರೆಸಿಪಿಗಳನ್ನ ಟ್ರೈ ಮಾಡೋದೇ ಇಲ್ಲ. ಆರೋಗ್ಯದ ಬಗ್ಗೆ ಯೋಚನೆನೂ ಕೂಡ ಮಾಡೋದಿಲ್ಲ. ಈ ಸುಲಭವಾಗಿ ಎಲ್ಲಿ ಸಿಗುತ್ತೋ ಬೇಕಲ್ಲಿ ಸಿಗೋದ ತಂದು ತಿನ್ಬಿಡ್ತಾರೆ, ಅಡಿಗೆನ ಟ್ರೈ ಮಾಡಕ್ಕೆ ಹೋಗೋದಿಲ್ಲ. ನೋಡಿ ಈ ರೀತಿ ನಾನು ಸಾಫ್ಟ್ ಆಗಿ ಇವಾಗ 2 ಚಪಾತಿನ ಒತ್ತಾಗಿದೆ. 6 ಚಪಾತಿನೂ ಕೂಡ ನಾನು ಒತ್ತದನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಎಗ್ ಪಫ್ಸ್ ಮಾಡ್ಕೊಂಡು ತಿನ್ಬೋದು. ಒಂದೇ ತರ ಮಾಡ್ಬೇಕು ಅಂತ ಏನಿಲ್ಲ.
ಆದ್ರೆ ನೀವು ಟ್ರೈ ಮಾಡ್ಕೊಂಡು ಮನೇಲೇನೆ ರೆಸಿಪಿಗಳನ್ನ ಟ್ರೈ ಮಾಡ್ಕೊಂಡು ತಿಂದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ರೆಸಿಪಿಗಳನ್ನು ಕೂಡ ನೀವು ಕಲ್ತಂಗಾಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇರೋದು. ನೀವು ಒಂದ್ಸಲ ಈ ರೀತಿ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿದ್ರೇನೆ ಅಲ್ವಾ ಗೊತ್ತಾಗೋದು, ಟ್ರೈ ಮಾಡಿಲ್ಲ ಅಂದ್ರೆ ಏನ್ ಗೊತ್ತಾಗುತ್ತೆ. ನೋಡಿ ಈ ರೀತಿ ನಾನು ರೌಂಡ್ ಆಗಿ ಎಲ್ಲಾನು ಕೂಡ ಉತ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದೀನಿ. ಇವಾಗ ನಾನು ಎಣ್ಣೆ ಮತ್ತು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ನಾನು ಸ್ಪ್ರೆಡ್ ಮಾಡ್ತಾ ಇದೀನಿ. ಇವಾಗ ಒಂದು ಬ್ರಷ್ ನ ತಗೊಂಡು ಸ್ಪ್ರೆಡ್ ಮಾಡ್ತಾ ಇದೀನಿ. ನಿಮ್ಗೆ ಆಯಿಲು ಮತ್ತೆ ಗೋಧಿ ಹಿಟ್ಟು ಬೇಡ ಅಂತ ಹೇಳಿದ್ರೆ ನೀವು ಕಾರ್ನ್ ಫ್ಲೋರ್ ನ ನೀರಲ್ಲಿ ಹಾಕೊಂಡು ಕಲ್ಸ್ಕೊಂಡು ಒಂದ್ ಸ್ವಲ್ಪನೂ ಗಂಟಿಲ್ದಿರೋ ರೀತಿನಲ್ಲಿ ಕಲ್ಸ್ಕೊಂಡು ಸ್ಪ್ರೆಡ್ ಕೂಡ ಮಾಡ್ಕೋಬಹುದು. ಇದನ್ನೇ ಹಾಕ್ಬೇಕು ಅಂತ ಏನಿಲ್ಲ. ನಾನು 1 ಸ್ಪೂನ್ ಗೋಧಿ ಹಿಟ್ಟಿಗೆ ನಾನು ಆಯಿಲ್ ಹಾಕೊಂಡು ಕಲ್ಸ್ಕೊಂಡು ಸ್ಪ್ರೆಡ್ ಮಾಡ್ಕೊಂತ ಇದೀನಿ. ನಿಮ್ಗೆ ಕಾರ್ನ್ ಫ್ಲೋರ್ ಬೇಕು ಅಂದ್ರೆ ನೀವು ಅದನ್ನೇ ಹಾಕೊಳ್ಳಿ. ನೋಡ್ತಾ ಇರ್ಬೋದು, ಒಂದ್ರ ಮೇಲೊಂದು 6 ಚಪಾತಿನ ಹಾಕೊಂಡು ಈ ರೀತಿ ಎಲ್ಲಾ ಚಪಾತಿಗೂ ಕೂಡ ಸ್ಪ್ರೆಡ್ ಮಾಡ್ಕೊಂತ ಇದೀನಿ. ಈ ತರ ಸ್ಪ್ರೆಡ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನೋಡ್ತಾ ಇರ್ಬೋದು ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಕುತ್ಕೊಂತ ಇದೆ ಅಂತ. ಅದಕ್ಕೆ ನಾನು ಎಲ್ಲದಕ್ಕೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದೀನಿ. ಆಯಿಲು ಸ್ಪ್ರೆಡ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಎಲ್ಲಾನು ಕೂಡ ಚಪಾತಿನ ನೋಡಿ, ಇವಾಗ ಇದು 6 ಕೂಡ ಆಗಿದೆ. ಇವಾಗ ಎಲ್ಲಾ ಕಡೆನೂ ನಾನು ಸ್ಪ್ರೆಡ್ ಮಾಡ್ಕೊಂತ ಇದೀನಿ. ಈ ರೀತಿ ಚೆನ್ನಾಗಿ ಎಣ್ಣೆನ ಸವರ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ನಾನು ಇವಾಗ 4 ಸೈಡ್ ನಾನು ಚೌಕಾಕಾರವಾಗಿ ಕಟ್ ಮಾಡ್ಕೊಂತ ಇದೀನಿ. ನೋಡ್ತಾ ಇರ್ಬೋದು, ಇವಾಗ ರೌಂಡ್ ಶೇಪ್ ಇದೆಯಲ್ವಾ, ಅದನ್ನ ನಾನು ಚೌಕಾಕಾರವಾಗಿ ನಾನು ಕಟ್ ಮಾಡ್ಕೊಂತ ಇದೀನಿ. 4 ಭಾಗನೂ ಕಟ್ ಮಾಡ್ಕೊಬೇಕು. 4 ಭಾಗನೂ ಕಟ್ ಮಾಡ್ಕೊಂಡು ಅದನ್ನ ನಾನು ಒಂದ್ 3 ಭಾಗವಾಗಿ ಕಟ್ ಮಾಡ್ಕೊಂತ ಇದೀನಿ. ನೋಡಿ ಇವಾಗ ಒಂದು ಭಾಗನ ಕತ್ತರಿಸ್ತಾ ಇದೀನಿ. ನೋಡ್ತಾ ಇರ್ಬೋದು, ಇದೇ ರೀತಿ ಸೇಮ್ ಇನ್ನೊಂದು ಭಾಗನೂ ಕತ್ತರಿಸ್ಕೊಂಡು ಸೇಮ್ ಸೆಂಟ್ರಿಗೆ ನಾವು ಇನ್ನೊಂದು ಭಾಗ ಮಾಡ್ಕೊಂಡ್ರೆ 6 ಪೀಸಸ್ ಆಗುತ್ತೆ. ಇದು ನಿಮ್ಗೆ ಏನಾದ್ರು ಇನ್ನ ಹೆಚ್ಚಾಗಬೇಕು ಅನ್ನೋದಾದ್ರೆ ಸೇಮ್ ಇದೇ ಕ್ವಾಂಟಿಟಿನಲ್ಲಿ ನೀವು 6 ಚಪಾತಿನ ಉತ್ಕೊಂಡು ಒಂದ್ರ ಮೇಲೆ ಒಂದು ಹಾಕೊಂಡು ನೀವು ಮಾಡೋದ್ರಿಂದ ಇನ್ನ ಹೆಚ್ಚಾಗಿ ಮಾಡ್ಬೋದು. ನಾನ್ ತೋರಿಸ್ತಾ ಇರೋದು 6 ಎಗ್ ಪಫ್ಸ್ ತೋರಿಸ್ತಾ ಇದೀನಿ. ನೋಡಿ ಇವಾಗ ಸೆಂಟ್ರಿಗೆ ಕಟ್ ಮಾಡಿದ್ರೆ 6 ಪೀಸಸ್ ಆಗುತ್ತೆ. ಅದು ನಿಮ್ಗೇನಾದ್ರೂ ಪಿಜ್ಜಾ ಕಟ್ಟರ್ ಇತ್ತು ಅಂತ ಹೇಳಿದ್ರೆ ನೀವು ಪಿಜ್ಜಾ ಕಟ್ಟರ್ ಅಲ್ಲಿ ಕಟ್ ಮಾಡ್ಕೋಬಹುದು. ಪಿಜ್ಜಾ ಕಟ್ಟರ್ ಇಲ್ಲ ಅಂತ ಹೇಳಿದ್ರೆ ಸೇಮ್ ಇದೇ ರೀತಿ ಚಾಕದಲ್ಲಿ ಕೂಡ ಕಟ್ ಮಾಡ್ಕೋಬಹುದು. ಇವಾಗ ಎಲ್ಲಾ ಪೀಸನ್ನು ಕೂಡ ನಾನು ತೆಗೆದಿಟ್ಕೊಂತ ಇದೀನಿ. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡಿ ಇಟ್ಕೊಂತ ಇದೀನಿ. ಇವಾಗ 6 ಪೀಸಸ್ ನ ಇವಾಗ ಎಲ್ಲ ಬೇರೆ ಒಂದು ಪ್ಲೇಟ್ಗೆ ಹಾಕಿ ನಾನು ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ನಾನು ಈ ಪೀಸಸ್ ನ ಒಂದ್ ಸ್ವಲ್ಪ ಕೆಳಗಡೆ ಹಸಿಟ್ನ ಹಾಕೊಂಡು ಒಂದ್ ಪೀಸ್ ನ ತಗೊಂಡು ಒಂದ್ ಸ್ವಲ್ಪ ಅಗಲ ಮಾಡ್ಕೊಂತ ಇದೀನಿ. ಇದು ಒಂದ್ ಸ್ವಲ್ಪ ಚಿಕ್ಕದಾಗಿದೆ ಅನ್ನೋದಕ್ಕೋಸ್ಕರ ಒಂದ್ ಸ್ವಲ್ಪ ಹಸಿಟ್ನ ಹಾಕೊಂಡು ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು, ಯಾಕೆಂದ್ರೆ ಅದಕ್ಕೆ ಮಸಾಲೆ ಕೂರ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಒಂದ್ ಸ್ವಲ್ಪ ಅಗಲ ಮಾಡ್ಕೊಂತ ಇದೀನಿ. ಸಾಕು ಇಷ್ಟು ಮಾಡ್ಕೊಂಡ್ರೆ. ಇವಾಗ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಗೊಜ್ಜನ್ನ ನಾನು ಇದಕ್ಕೆ ಹಾಕೊಂತ ಇದೀನಿ. ನೋಡ್ತಾ ಇರ್ಬೋದು, 1 ಸ್ಪೂನ್ ಆಗುವಷ್ಟು ನಾನು ಗೊಜ್ಜನ್ನ ಹಾಕೊಂತ ಇದೀನಿ. ಆ ಗೊಜ್ಜು ಮೇಲೆ ನಾನು ಒಂದ್ ಅರ್ಧ ಪೀಸ್ ಮೊಟ್ಟೆನ ಹಾಕೊಂತ ಇದೀನಿ. ನಿಮ್ಗೆ ಒಂದು ಬೇಕು ಅಂದ್ರೆ ನಾನು ಅವಾಗೆ ಹೇಳ್ದಾಗೆ ಒಂದ್ ಮೊಟ್ಟೆ ಬೇಕು ಅಂದ್ರೆ ನೀವು ಹಾಕೊಳ್ಳಿ. ಇಲ್ಲ ಅಂದ್ರೆ ನೀವು ಸೇಮ್ ಇದೇ ರೀತಿ ಅರ್ಧ ಮೊಟ್ಟೆನ ಹಾಕೊಂಡು ಕೂಡ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, 6 ಲೇಯರ್ ಅಲ್ಲಿ ನಾನು 1 ಲೇಯರ್ ನ ತೆಗ್ದಿ ಅದಕ್ಕೆ ಕ್ಲೋಸ್ ಮಾಡ್ತಾ ಇದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಅದು ಎಣ್ಣೆಲಿ ಮಸಾಲೆ ಬಿಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು 1 ಲೇಯರ್ ನ ತೆಗ್ದಿ ಕ್ಲೋಸ್ ಮಾಡ್ತಾ ಇದೀನಿ. ನೋಡಿ ಇವಾಗ ಈ ರೀತಿ ಕ್ಲೋಸ್ ಆಗಿದೆ. ಅದಕ್ಕೆ ನಾನು ನೋಡಿ ಇವಾಗ 4 ಭಾಗನು ಕೂಡ ಚೆನ್ನಾಗಿ ಕ್ಲೋಸ್ ಮಾಡ್ತಾ ಇದೀನಿ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನೀವು ಮೊಟ್ಟೆನ ಕ್ಲೋಸ್ ಮಾಡ್ಕೋಬಹುದು. ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನೀವು ಕೂಡ ಮಾಡ್ಕೋಬಹುದು. ನೋಡಿ ನಾನು ಈ ಶೇಪ್ ಅಲ್ಲಿ ನಾನು ಮಾಡ್ಕೊಂಡಿದೀನಿ. ನೋಡ್ತಾ ಇರ್ಬೋದಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಸೇಮ್ ಅದೇ ರೀತಿ ಇನ್ನೊಂದ್ ಚಪಾತಿನ ತಗೊಂಡು ಇನ್ನೊಂದ್ ಸ್ವಲ್ಪ ಅಗಲ ಮಾಡ್ಕೊಂತ ಇದೀನಿ. ಸೇಮ್ ಚಪಾತಿನ ಹೇಗ್ ಮಾಡ್ಕೊಂಡು ಅದೇ ತರ ನಾನು ಸೆಕೆಂಡ್ ಬ್ಯಾಚ್ ಕೂಡ ಈ ರೀತಿ ರೆಡಿ ಮಾಡ್ತಾ ಇದೀನಿ. ಅದಕ್ಕೂ ಕೂಡ ನಾನು 1 ಸ್ಪೂನ್ ಆಗುವಷ್ಟು ಗೊಜ್ಜನ್ನ ಹಾಕಿ ತೋರಿಸ್ತಾ ಇದೀನಿ. ನಿಮ್ಗೆ ತುಂಬಾ ಈಸಿಯಾಗಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಪೂರ್ತಿ ವಿಡಿಯೋನ ತೋರಿಸ್ತಾ ಇದೀನಿ, ಎಲ್ಲೂ ಕಟ್ ಮಾಡ್ತಾ ಇಲ್ಲ. ನೋಡ್ತಾ ಇರ್ಬೋದು, ಇವಾಗ ಇದೇ ರೀತಿ ನಾನು ಸೇಮ್ 1 ಲೇಯರ್ ನ ತಗೊಂಡು ಕ್ಲೋಸ್ ಮಾಡ್ಕೊಂತ ಇದೀನಿ. ಅವಾಗ ಹೇಳ್ದೆ ಹಂಗೆ ಮಸಾಲೆ ಎಲ್ಲ ಹೊರಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ. ನೋಡಿ ಇವಾಗ ಕ್ಲೋಸ್ ಮಾಡ್ಕೊಂಡಾಗಿದೆ. ನೋಡಿ ಇವಾಗ 4 ಭಾಗನೂ ನಾನು ಕ್ಲೋಸ್ ಮಾಡ್ಕೊಂಡು ಆಗಿದೆ. 6 ಕೂಡ ರೆಡಿ ಆಗಿದೆ. 6ನು ಫೋಲ್ಡ್ ಮಾಡಿ ತೋರಿಸಿದ್ರೆ
ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು 2 ಮಾತ್ರ ತೋರಿಸ್ತಾ ಇದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲಾನು ಕೂಡ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇವಾಗ ನಾನು ಅದನ್ನ ಕರ್ಕೊಂತಾ ಇದೀನಿ. ಇವಾಗ ನಾನು ಒಂದು ಗ್ಯಾಸ್ ಸ್ಟವ್ ನ ಆನ್ ಮಾಡ್ಕೊಂಡು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಎಷ್ಟು ಬೇಕಷ್ಟು ನಾನು ಎಣ್ಣೆನ ಹಾಕೊಂತಾ ಇದೀನಿ. ಇವಾಗ ನಾನು ಒತ್ತಿಟ್ಕೊಂಡಿರುವಂತ ಚಪಾತಿ ಮತ್ತೆ ಮೊಟ್ಟೆ ಮಸಾಲೆನ ನಾನು ಇದ್ರೊಳಗಡೆ ಹಾಕೊಂಡು ಬೇಯಿಸ್ಕೊಂತಾ ಇದೀನಿ. ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಒಂದ್ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಲರ್ ಬಂದ್ರೆ ಸಾಕು. ಯಾಕೆಂದ್ರೆ ಇದು ಒಳಗಡೆ ಮಸಾಲೆ ಬೇಯೋವಷ್ಟು ಏನಿರಲ್ಲ. ಯಾಕೆಂದ್ರೆ ನಾವು ಎಲ್ಲ ಬೇಯಿಸಿರುವಂತದ್ದು ಅಲ್ವಾ, ಮೊಟ್ಟೆನೂ ಕೂಡ ಬೇಯಿಸಿದೀವಿ, ಗೊಜ್ಜುನು ಕೂಡ ಬೆಂದಿರುವಂತದ್ದು. ಮೇಲ್ಗಡೆ ನಾವು ಚಪಾತಿ ಇಟ್ಟು ಬೆಂದ್ರೆ ಸಾಕು, ಏನು ಒಳಗಡೆ ಏನು ಬೇಯೋ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇವಾಗ ಬೆಂದಿರುವಂತದನ್ನ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂತಾ ಇದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇಷ್ಟು ಕಲರ್ ಬಂದ್ರೆ ಸಾಕು. ಇವಾಗ ಮತ್ತೆ ಅದೇ ಎಣ್ಣೆಗೆ ಇನ್ನೊಂದು ಬ್ಯಾಚ್ ಕೂಡ ಹಾಕೊಂತಾ ಇದೀನಿ. ಪಫ್ಸ್ ಮಾಡೋದು ತುಂಬಾನೇ ಈಸಿ, ಮಾಡೋವರ್ಗು ಅಷ್ಟೇ ಕಷ್ಟ. ಅದೇ ಹೇಳ್ತಾರಲ್ವಾ, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ. ಆ ತರ ನಾವು ಕಲಿಯೋವರೆಗೂ ಅಷ್ಟೇ ಕಷ್ಟ, ಕಲ್ತಾದ್ಮೇಲೆ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ಇವಾಗ ನಾನು ಅದನ್ನ ಕಟ್ ಮಾಡಿ ತೋರಿಸ್ತಾ ಇದೀನಿ. ನೋಡ್ತಾ ಇದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.